ಗುಡ್ ಮಾರ್ನಿಂಗ್. ಡೇ 2 ಅಫ್ಘಾನ್ ವರ್ಸಸ್ ಇಂಡಿಯಾ ಟೆಸ್ಟಿಗೆ ಸುಸ್ವಾಗತ ರಿವ್ಯೂಗೆ. ಏನಂತ ಹೆವಿ ಏನು ದೊಡ್ಡ ಖುಷಿ ಏನಿಲ್ಲ, ಮ್ಯಾಚ್ ನೋಡೋಕ್ಕೆ ಏನು ಬೇಜಾರು ಹೊಡೆದೋಗಿದೆ. ಫುಲ್ ಖಾಲಿ ಖಾಲಿ ಸ್ಟೇಡಿಯಮ್ಗಳು, ಏನಂತ ಏನು ಹೆವಿ ಕ್ರೌಡ್ ಏನಿಲ್ಲ. ಸ್ಟಾರ್ ಪ್ಲೇಯರ್ ಯಾರಿಲ್ಲ, ವಿರಾಟ್ ಕೊಹ್ಲಿ ಅಂದರು, ರೋಹಿತ್ ಶರ್ಮಾ ಯಾರೂ ಇಲ್ಲ. ನೋಡೋಕ್ಕೆ ಏನಂತ ಹೆವಿ ಏನು ಕಷ್ಟಪಡ್ತಿದ್ದಾರೆ ಜನಗಳೇನು, ಕ್ರೌಡ್ ತುಂಬ ಆಗಿದೆ ಆ ಥರ ಏನಿಲ್ಲ. ಏನೊಂದು ಆಟಗಾರರು ಸೇರಿದ್ರೆ ಒಂದು 100 ಜನ ಇರ್ಬೋದು, 100 ಜನನೂ ಇಲ್ಲ ಅಂದ್ಕೊಂಡಿದ್ದೀನಿ. ಹುಡುಕಾಡ್ಬೇಕು ಅವ್ರನ್ನೇ. ನನ್ನ ಸ್ಟೇಡಿಯಮಲ್ಲಿ ನೋಡ್ತಾ ಇದ್ದೆ ಮ್ಯಾಚ್ನ. ಸ್ಟೇಡಿಯಮ್ಗೆ ಏನು ಹೋಗಿಲ್ಲ, ಮೊಬೈಲ್ ನೋಡ್ತಿದ್ದೆ ಸ್ಟೇಡಿಯಮಲ್ಲಿ. ಸೊ ಹಾಗಾಗಿ ಏನಂತ ಹೆವಿ ಏನಿಲ್ಲ. ಆದರೂ ಓಕೆ, ಚೆನ್ನಾಗಿತ್ತು. ನೆನ್ನೆ ರಾಹುಲ್ ನೆನ್ನೆ ಒಂದು ಡೇ 1 ಸೆಷನ್ನಲ್ಲಿ ಚೆನ್ನಾಗಿ ಆಡಿದರು. ಸೊ ಹಾಗಾಗಿ ಚೆನ್ನಾಗಿ ಓಕೆ, ಒಂದೊಳ್ಳೆ ಸ್ಕೋರ್ ಬರುತ್ತೆ ಅಂದ್ಕೊಂಡಿದ್ರು. ಸೊ ಔಟ್ ಆಗೋದ ಚಾನ್ಸ್ನೆಲ್ಲ ಮಿಸ್ ಮಾಡ್ಕೊಂಡ್ರು ನಮ್ಮ ಅಫ್ಘಾನ್ ಟೀಮ್ ಅವರು. ಎಲ್ಲ ತಗೊಳ್ಳೋ ಬದಲು ಎಲ್ಲ ತೊಡೆತಾಕ್ತು, ಅಲ್ಲಿ ತಾಕ್ತು ಇಲ್ಲಿ ತಾಕ್ತು ಅಂತ ಹೇಳ್ಕೊಂಡೇ ಆಗೋಯ್ತು ಅವ್ರ ಕತೆ. ಅಲ್ಲಿಂದ ನಮ್ಮ ಗಿಲ್ ಅವರು ಔಟ್ ಆಗಿದ್ರು, ಅದು ಕೂಡ ತೊಡೆತಾಕ್ತು ಅಂತ ಹೇಳಿಬಿಟ್ಟು ಅದನ್ನು ಬಿಟ್ರು, ರಿವ್ಯೂ ತಗೊಂಡಿಲ್ಲ. ಅಲ್ಲಿಂದ ರಿಷಬ್ ಪಂತ್ ಅವರು ಎಡ್ಜ್ ಆಗಿದೆ ಆದರೆ ಅದನ್ನು ರಿವ್ಯೂ ತಗೊಳ್ತಿಲ್ಲ. ಕಾನ್ಫಿಡೆನ್ಸೇ ಇಲ್ಲ ರಿವ್ಯೂ ತಗೊಳ್ಳೋಕ್ಕೆ ಅಫ್ಘಾನ್ ಟೀಮ್ ಒಟ್ಟಿಗೆ. ಯಾವುದೇ ರೀತಿ ಒಂದು ಕಾನ್ಫಿಡೆನ್ಸ್ ಇಲ್ಲ ಅಂದ್ಕೊಂಡಿದ್ದು ನಾನು ಅವ್ರು ನೋಡುವಾಗಲೇ. ಏನು ಆಡಬೇಕಲ್ಲ ಅಂತ ಆಡ್ತಿದ್ದಾರೆ. ಅವ್ರು ಆಡೋದೇ ಕಷ್ಟದಲ್ಲಿ. ಒಂದು 10 ವರ್ಷಕ್ಕೊಂದ್ಸಲ ಆಡ್ತಾರೆ. ಯಾವ 2008 ಒನ್ ಟೈಮ್ ಏನು ಆಡಿದರು, ಅದೇ ಲಾಸ್ಟ್. ಅದು ಬಿಟ್ಟರೆ ಇದೊಂದು ಟೈಮ್ ಆಡ್ತಿದ್ದಾರೆ. ಇನ್ನೊಂದು 7-8 ವರ್ಷ ಸಿಗಲ್ಲ ಇನ್ನು ಮ್ಯಾಚ್ ಆಡೋಕ್ಕೆ ಅವರಿಗೆ. ಡೇ 1 ಸೆಷನ್ನಲ್ಲಿ 117 ರನ್ ಹೊಡೆದಿದ್ರು. ಡೇ 2ಲಿ ಸೆಷನ್ 1ನಲ್ಲಿ 117 ರನ್ ಬಂತು, 107 ರನ್ ಬಂತು. ಸೆಷನ್ 2ಲಿ 117 ರನ್ ಬಂತು. ಸೆಷನ್ 3 ಮತ್ತು 4 ಇದರಲ್ಲಿ 4 ವಿಕೆಟ್ ಹೋಯಿತು ಮತ್ತು 3 ವಿಕೆಟ್ ಹೋಯಿತು. ರಿಷಬ್ ಪಂತ್ ಮತ್ತು ಗಿಲ್ಲು, ಮತ್ತು ರಿಷಬ್ ಪಂತ್ ಒಂದು ಔಟ್ ಆದರು, ಗಿಲ್ಲೊಬ್ರು ಔಟ್ ಆದರು. ಏನು ದೊಡ್ಡ ಹೆವಿ ಸ್ಕೋರ್ ಏನು ಬರಲಿಲ್ಲ. 368 ರನ್ನಿಂದ ಸ್ಕೋರು ಕಂಟಿನ್ಯೂ ಆಯಿತು. 500+ ರನ್ ಹೊಡೆದ್ರು ಇವ್ರು ನೋಡೋಕ್ಕೆ. ಏನಂತ ಹೆವಿ ಏನಿತ್ತಿಲ್ಲ. ಇವರು ಇನ್ನೂ ಹೊಡಿಬೋದಾಗಿತ್ತು ಯಾರೇ ಟೀಮ್ ಇಂಡಿಯಾಗೆ. ಹೊಡೆದ್ರೆ ಇನ್ನೊಂದು ಕಷ್ಟ ಆಗೋದು. ಆಡ್ಕೊಳ್ಳೋ ಬಾಯಿಗೆ ಆಹಾರ ಆದಂಗೆ ಆಗ್ತಿತ್ತು ಅಷ್ಟೇ ಇವರಿಗೆ. ಅವರೊಟ್ಟಿಗೆಲ್ಲ 5 ಡೇಸ್ ತಗೊಂಡು ಆಟಾಡಿದ್ರು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ವಾಷಿಂಗ್ಟನ್ ಸುಂದರ್ 50 ಆಗೋ ತನಕ ವೆಯ್ಟ್ ಮಾಡಿ ಗಿಲ್ಲಣ್ಣ ಕರೆದ್ರು, ಬನ್ನಿ ಅಣ್ಣ ಹೋಗುವ ಸಾಕು ಮ್ಯಾಚ್ ಅಂತ ಹೇಳಿಬಿಟ್ಟು ಅವರಿಗೂ ಕೊಟ್ಟರು. ಹಾಗಾಗಿ ಫೇಸರ್ ಇದರಲ್ಲಿ ಮೊಹಮ್ಮದ್ ಸಲೀಂ ಅವರೊಂದು ಡೇ 1ನಲ್ಲಿ 2 ವಿಕೆಟ್ ತೆಗೆದಿದ್ರು, ಡೇ 2ಲಿ 4 ವಿಕೆಟ್ ತೆಗೆದ್ರು. 107 ರನ್ ಬಿಟ್ಕೊಟ್ಟು. ಓಕೆ, ಒಳ್ಳೆ ಫೇಸರ್ಗಳ ನೆನ್ನೆ ಡಾಮಿನೇಟ್ ಮಾಡಿದ್ದು. ಇನ್ಯಾರು ಶೈದಿ ಅವರೊಂದು ಸ್ಪಿನ್ನರಲ್ಲಿ 1 ವಿಕೆಟ್ ಏನೋ ತೆಗೆದಿದ್ರು. ಆಲ್ಮೋಸ್ಟ್ ಫೇಸರ್ಗಳು ಡಾಮಿನೇಟ್ ಮಾಡಿರೋದು ನೆನ್ನೆ ಮ್ಯಾಚಲ್ಲಿ. ಚೆನ್ನಾಗಿತ್ತು ಸೆಷನ್ ನೆನ್ನೆ. ಆಲ್ಮೋಸ್ಟು ಟೀಮ್ ಇಂಡಿಯಾ ಡಾಮಿನೇಟ್ ಮಾಡಿರೋದು ನೆನ್ನೆ. ಇನ್ನು ನಮ್ಮ ಟೀಮ್ ಇಂಡಿಯಾ ಬಾಲಿಂಗ್ ಬರೋದಾದರೆ ಸುತಾರ್ ಡೆಬ್ಯೂಟ್ ಮ್ಯಾಚಲ್ಲಿ 3 ವಿಕೆಟ್ ತೆಗೆದ್ರು. ತುಂಬ ಖುಷಿಯಾದ ವಿಚಾರ. ನೆನ್ನೆ ತುಂಬ ಚೆನ್ನಾಗಿ ಆಡಿದರು ನೆನ್ನೆ ಬಾಲಿಂಗ್ ಇದರಲ್ಲಿ. ಬ್ಯಾಟಿಂಗಲ್ಲೂ ಅಷ್ಟೇ, ಜಡೇಜನ ಹಾಕಿಲ್ಲ, ಏನಾದರೂ ಇರ್ಬೋದು ಅಂದ್ಕೊಂಡಿದ್ದೀನಿ ಇದೊಂದು ಸೀರೀಸ್ ಅಲ್ಲ ಅಂತ ಹೇಳಿಬಿಟ್ಟು. ಅವ್ರನ್ನ ಬಿಡೋಕ್ಕೂ ಆಗಲ್ಲ. ಬಿಟ್ಟರು ಕೂಡ ನೆಕ್ಸ್ಟ್ ಸೆಷನಿಗೆ ಅಂದರೆ ನೆಕ್ಸ್ಟ್ ಮ್ಯಾಚಿಗೆ ಕರ್ಕೋಬಹುದು ಜಡೇಜನ. ಏನು ಚಲ್ಟರ್ ಪಲ್ಟರ್ಗಳಿಗೆಲ್ಲ ಯಾಕೆ ಸುಮ್ಮನೆ ಅಂತ ಹೇಳಿಬಿಟ್ಟು ಹೆವಿ ಆಟಗಾರನೇ